ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಹೊಸಬರಿಗೆ ಅವಕಾಶ ಕೊಡಬೇಕು, ಒಂದು ಹೊಸತನ ಇರಬೇಕು. ಈಗಿನ ಜನರೇಷನ್ಗೆ ನಿಜಕ್ಕೂ ಅಟ್ರಾಕ್ಟ್ ಮಾಡುವಂತಹ, ರಿಲೇಟ್ ಆಗುವಂತಹ ಫೇಸಸ್ ಬೇಕು ಅನ್ನೋದು ಅವರು ಮೊದಲಿಂದ ಹಿಡಿದುಕೊಂಡಿರುವಂತಹ ಪಟ್ಟಾಗಿತ್ತು. ಆದರೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಹೊಸ ಮುಖಗಳು ಇಲ್ಲದೆ ಇರೋದಕ್ಕೆ ಯಾಕ್ರಪ್ಪ ಬರೀ ಹಳೆ ಪಟ್ಟಿನೇ ಇಟ್ಕೊಂಡ್ ಬಂದಿದ್ದೀರಾ, ಎಲ್ಲಿ ಹೊಸಬ್ರು ಅಂತ ಕೇಳಿದ್ದಾರಂತೆ ರಾಹುಲ್ ಗಾಂಧಿ ಅವರು. ಆಗ ಡಿ ಕೆ ಶಿವಕುಮಾರ್ ಅವರು ಅದು ಒಂದು ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ, ಪಟ್ ಅಂತ ತೆಗೆದುಕೊಟ್ರಂತೆ. ಎಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಬರೀ ಹಳಬ್ರ ಪಟ್ಟಿನೇ ಕೊಟ್ಟಿದ್ದೀರಾ, ಹೊಸಬ್ರು ಎಲ್ಲಿ, ಹೊಸಬರ ಪಟ್ಟಿ ಎಲ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಕೇಳಿದ್ದಾರೆ. ಯುವ ಪಟ್ಟಿ ಕುರಿತು ಸಂಜೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆ ಯುವ ನಾಯಕರುಗಳು ಯಾರ್ಯಾರು? ಖರ್ಗೆ ನಿವಾಸದಲ್ಲಿ ಸಂಜೆ 6 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ನಡೆಯುವಂತಹ ಸಾಧ್ಯತೆ ಇದೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆ ಬಳಿಕ ಖರ್ಗೆ ಜೊತೆ ಚರ್ಚೆ ನಡೆಸಿ ಮತ್ತೆ ಹೊಸಬರ ಲಿಸ್ಟ್ ಕೇಳಿದ್ದಾರೆ ರಾಹುಲ್ ಗಾಂಧಿ. ಈ ಬಗ್ಗೆ ಡೀಟೇಲ್ಸ್ ಕೇಳೋಣ. ನನ್ನ ಕಲೀಗ ಮಾರುತಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಬೆಳಗಾವಿ ಅಧಿವೇಶನದ ಟೈಮಲ್ಲಿ ಫಸ್ಟ್ ಟೈಮ್ MLA, ಸೆಕೆಂಡ್ ಟೈಮ್ MLAಗಳು ಒಂದು ಸಹಿ ಸಂಗ್ರಹ ಮಾಡಿ ನಮಗೂ ಕೂಡ ಯಾಕೆ ಚಾನ್ಸ್ ಕೊಡಬಾರ್ದು ಸಚಿವ ಸಂಪುಟದಲ್ಲಿ ಅಂತ ಕೇಳಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಫಸ್ಟ್ ಟೈಮ್ MLA ಆದಾಗ ಮಂತ್ರಿ ಆಗಿದ್ದೆ, ಹೀಗಾಗಿ ಹೊಸಬ್ರು ಇರಬೇಕು, ಹಳಬ್ರು ಇರಬೇಕು, ಹೊಸಬ್ರಿಗೆ ಅವಕಾಶ ಕೊಟ್ಟರೆ ತಪ್ಪೇನಿದೆ ಅಂತ ಕೇಳಿದ್ರು. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರು ಕೂಡ ಹೊಸಬ್ರ ಪಟ್ಟಿ ಕೇಳಿರೋದ್ರಿಂದ ಹೊಸಬ್ರು ಅಂದ್ರೆ ಯಾರು? ಫಸ್ಟ್ ಟೈಮ್ MLAಗಳ ಅಥವಾ 2-3 ಸರಿ ಗೆದ್ದಿರೋರ, ಈ ಹಿಂದೆ ಮಂತ್ರಿ ಆಗದೆ ಇದ್ದವ್ರ, ಯಾರು ಹೊಸಬ್ರು? ತಮಗೇನನ್ಸುತ್ತೆ? ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಮಾರುತಿ ಪಾವಗಡ. ಮಾರುತಿ, ಹೊಸ ಮುಖಗಳು ಅಂದ್ರೆ ಯಾರು? ಫಸ್ಟ್ ಟೈಮ್ MLAಗಳ, 2-3 ಸರಿ MLAಗಳಾದವ್ರ, ಈ ಹಿಂದೆ ಮಂತ್ರಿಗಳಾಗದೆ ಇರೋವ್ರ, ಯಾರು ಹೊಸಬ್ರು ಅಂತಂದ್ರೆ? ಹೊಸ ಮುಖಗಳು ಅಂದ್ರೆ ಹಿಂದೆ ಹಲವು ಬಾರಿ ಗೆದ್ದಿದ್ರು ಕೂಡ, ಕೆಲವರು 3 ಬಾರಿ ಗೆದ್ದವ್ರೆ, 4 ಬಾರಿ ಗೆದ್ದವ್ರೆ, 5 ಬಾರಿ ಗೆದ್ದವ್ರು. ಈಗ ಮುದ್ದೆಬೇಹಾಳ ನಾಡಗೌಡ ಸೇರಿದಂತೆ, ರೋಣಾದ ಪಾಟೀಲ್ ಸೇರಿದಂತೆ ಹಲವರು 5-6 ಬಾರಿ ಗೆದ್ದಿದ್ರು ಕೂಡ ಸಚಿವರಾಗಿಲ್ಲ. ಇವರು ಪ್ರತಿ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡ್ತಿರುವಂತಹ ಒಂದು ಮನವಿ ಏನು ಅಂತ ಹೇಳಿದ್ರೆ, ಆದವ್ರಿಗೆ ಅವಕಾಶಗಳು, ಆದವರೇ ಮತ್ತೆ ಮತ್ತೆ ಆಗೋದು, ಆಗದೆ ಇರೋರಿಗೆ ಅವಕಾಶಗಳೇ ಸಿಗೋದಿಲ್ವಾ ಅನ್ನುವಂತ ಒಂದು ರೀತಿಯಲ್ಲಿ ಹಿಂದೆನೂ ಕೂಡ ಒತ್ತಡಗಳನ್ನ ಮಾಡಿದ್ರು. ಹೀಗಾಗಿ ಅಂತ ಹೊಸ ಮುಖಗಳನ್ನ ಯಾಕೆ ನೀವು ತರಲಿಲ್ಲ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ರಾಹುಲ್ ಗಾಂಧಿ ಅವರೇ ಕೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಏನಿದೆ ಅಂತ ಹೇಳಿದ್ರೆ, ದೇಶದ ಕಾಂಗ್ರೆಸ್ ಆಗಿರ್ಬೋದು, ರಾಜ್ಯದ ಕಾಂಗ್ರೆಸ್ಗೂ ಕೂಡ ಇವತ್ತಿಗೂ ಕೂಡ 70ರ ಗಡಿದಾಡದಂತವರೇ ಹಿಡಿತವನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಇವರು ಇನ್ನ ಎಷ್ಟು ವರ್ಷ ಸಕ್ರಿಯ ರಾಜಕಾರಣವನ್ನ ಮಾಡಬಹುದು? ಫಾರ್ ಎಕ್ಸಾಂಪಲ್ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ,
ಪರಮೇಶ್ವರ್ ಇವರೆಲ್ಲರೂ ಕೂಡ ಸೀನಿಯರ್ ಮೋಸ್ಟ್ ಲಿಸ್ಟ್ ಅಲ್ಲಿ ಇರೋದ್ರಿಂದ ಯುವಕರಿಗೆ ಹೆಚ್ಚು ಹೆಚ್ಚು ಆದ್ಯತೆಗಳನ್ನ ಕೊಡಬೇಕು ಅಂತ ನಾನು ಕೇವಲ ನಮ್ಮ ರಾಜ್ಯದಷ್ಟೇ ಹೇಳಿದೆ. ರಾಷ್ಟ್ರಾದ್ಯಂತ ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿಗೆ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಂತಹ ಆಯಾ ರಾಜ್ಯಗಳ ಕಾಂಗ್ರೆಸ್ ನಾಯಕರುಗಳು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಈ ಹಿಂದೆ ತೆಗೆದುಕೊಂಡಂತಹ ಸಮಾಧಾನದ ನಿರ್ಧಾರಗಳೇ ಇವತ್ತು ಕಾಂಗ್ರೆಸ್ ಈ ಪರಿಸ್ಥಿತಿಗೆ ಬಂದಿರೋದಕ್ಕೆ ಕಾರಣ. ಯುವಕರನ್ನ ಬೆಳೆಸಲೇ ಇಲ್ಲ, ಯುವಕರನ್ನ ಗುರುತಿಸಲೇ ಇಲ್ಲ. ಯಾರೋ ಒಂದಿಬ್ಬರು ಮಾತ್ರ ನಾಯಕರುಗಳ ಹಿಂದೆ ಇದ್ದಂತವ್ರಿಗೆ ಮಣೆ ಹಾಕುವಂತ ಒಂದು ಕೆಲಸ ಆಗ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಅದನ್ನೇ ಮಾಡಿದ್ರೆ ಅವ್ರಿಗೂ ಮತ್ತೆ ಬೇರೆಯವ್ರಿಗೂ ಕೂಡ ವ್ಯತ್ಯಾಸ ಇರೋದಿಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ ಇಂದ ಬಂದಿರೋದ್ರಿಂದ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಳಿದ್ದಾರೆ, ನೀವು ತಂದಿರುವಂತಹ ಒಂದು ಪಟ್ಟಿಯಲ್ಲಿ, ಸಿದ್ದರಾಮಯ್ಯ ಅವರು ತಂದಿರುವಂತಹ ಪಟ್ಟಿಯಲ್ಲಿ ಈಗಾಗಲೇ ಆಗಿರೋರೇ ಮತ್ತೆ ಅವರೇ ಹೆಸರುಗಳನ್ನು ತಂದಿದ್ದಾರೆ ಬಿಟ್ರೆ, ಪದೇ ಪದೇ ಅವ್ರಿಗೆ ಅವಕಾಶಗಳು ಬಿಟ್ರೆ, ಹಾಗಾದ್ರೆ ಹೊಸಬ್ರು ಯಾರನ್ನು ಕೂಡ ನೀವು ಹುಡುಕ್ ತಂದಿಲ್ವಾ? ಹಾಗಾದ್ರೆ ಯುವಕರನ್ನ ಬೆಳೆಸೇ ಇಲ್ವಾ? ಒಂದು ಯುವಕರ ಪಟ್ಟಿಯಲ್ಲಿ ಅಂತ, ಮತ್ತೊಂದು ಆಗದೆ ಇರೋರು 4-5 ಬಾರಿ ಗೆದ್ದಿದ್ರು ಕೂಡ ಆಗದೆ ನಾವು ಆಗೇ ಇಲ್ಲ ಅನ್ನುವಂತ ಒಂದು ಆಕ್ಷೇಪವನ್ನು ಏನು ವ್ಯಕ್ತಪಡಿಸಿದ್ರಿ, ಅವ್ರ ಹೆಸರುಗಳಲ್ಲಿ ಈ ಎರಡೂ ಪ್ರಶ್ನೆಗಳನ್ನ ಸಿದ್ದರಾಮಯ್ಯ ಅವರನ್ನು ಕೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಕೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೂ ಒಂದು ರೀತಿ ಸಮಸ್ಯೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದು ರೀತಿ ಸಮಸ್ಯೆ. ಸಿದ್ದರಾಮಯ್ಯ ಅವರಿಗೆ ತಮ್ಮ ಬೆಂಬಲಿಗರನ್ನ ಮತ್ತೆ ಸಂಪುಟದಲ್ಲಿ ಇರಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರ, ಆ ರೀತಿಯಾದಂತಹ ಒಂದು ಒತ್ತಡ. ನಿನ್ನೆ ಮೊನ್ನೆಯಿಂದ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಿಂದ ಹಿಡಿದು ಅವರು ದೆಹಲಿಗೆ ಪದೇ ಪದೇ ಹೋಗ್ತಿದ್ರು ಕೂಡ ಅವ್ರನ್ನ ಯಾವ ರೀತಿಯಾಗಿ ಬೆನ್ನೆತ್ಕೊಂಡು ಹೋದ್ರಿ ಅಂತ ನೀವೆಲ್ಲರೂ ಕೂಡ ನೋಡಿದ್ವಿ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಯಾವಾಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಘೋಷಣೆ ಆಯ್ತು, ಅದಕ್ಕೂ ಮೊದಲು ದೆಹಲಿ ಹೈಕಮಾಂಡ್ ಅಲ್ಲಿ ಯಾವಾಗ ಕ್ಲಿಯರ್ ಆಯ್ತು, ಆ ಕ್ಷಣದಿಂದ ಈ ಕ್ಷಣದವರೆಗೂ ಡಿ.ಕೆ. ಶಿವಕುಮಾರ್ ಮೇಲೆ ಯಾವ ರೀತಿಯಾದಂತಹ ಒಂದು ಒತ್ತಡಗಳಿದಾವೆ ಅನ್ನುವಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅಂದ್ರೆ ಹೊಸಬರು ಅವರ ಸಮೀಪಕ್ಕೂ ಕೂಡ ಹೋಗೋದಕ್ಕೆ ಆಗ್ತಿಲ್ಲ, ಯುವಕರು ಅವರನ್ನ ಟಚ್ ಮಾಡೋದಕ್ಕೂ ಕೂಡ ಆಗ್ತಿಲ್ಲ. ಬರೀ ಈ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆಗಿದ್ದಂತವ್ರು, ಅದಕ್ಕೂ ಮೊದಲು 2013 ಸರ್ಕಾರದಲ್ಲಿ ಆಗಿದ್ದಂತವ್ರು, ಅದಕ್ಕೂ ಮೊದಲು 2004 ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಂತವ್ರು, ಅದಕ್ಕೂ ಮೊದಲು ಎಸ್ ಎಂ ಕೃಷ್ಣ ಅವರು 99 ಸರ್ಕಾರದಲ್ಲಿ ಇದ್ದಂತ ಹಲವರು ಈಗಲೂ ಕೂಡ ನಮಗೆ ಅಧಿಕಾರ ಬೇಕು ಅಂತ ಅಪಾಅಪಿ ಮಾಡ್ತಾ ಇರುವಂತದ್ದು. ನಾವೇ ಮತ್ತೆ ಸಂಪುಟದಲ್ಲಿ ಇರಬೇಕು, ಅದರಲ್ಲೂ ಮೊದಲ ಸಾಲಿನಲ್ಲೇ ನಾವಿರಬೇಕು. ಈಗ ನಾಳೆ ಆಗ್ತಿರುವಂತಹ ಪ್ರಮಾಣ ವಚನ ಕಾರ್ಯಕ್ರಮದಲ್ಲೇ ನಮಗೆ ಪ್ರಮಾಣ ವಚನ ಬೋಧಿಸಬೇಕು. ಈ ರೀತಿಯಾದಂತಹ ಒಂದು ಒತ್ತಡಗಳನ್ನ ಸೀನಿಯರ್ಸ್ ಆಗ್ತಾ ಇರೋದು ಒಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಅಸಮಾಧಾನ. ಮತ್ತೊಂದೇನಂತ ಹೇಳಿದ್ರೆ, ಇವ್ರನ್ನ ಇಟ್ಕೊಂಡು ಇನ್ನೆಷ್ಟು ದಿನಗಳ ಕಾಲ ನಾವು ರಾಜಕಾರಣ ಮಾಡಬಹುದು, ಮುಂದೆ ರಾಜ್ಯದ ವಿಧಾನಸಭಾ. ಸರಿ, ಓಕೆ, ಥ್ಯಾಂಕ್ ಯು ಮಾರುತಿ, ನಿಮ್ಮ ಎಲ್ಲ ಮಾಹಿತಿಗಾಗಿ. ಮಾರುತಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ರು. ಫಸ್ಟ್ ಟೈಮ್ MLA ಆದವರು ಅಂಡ್ 3-4 ಟೈಮ್ಸ್ MLA ಆದವರು ಲೈಕ್ GS ಪಾಟೀಲ್, ಯಾರವರು ಗುರುಪಾದ್ ಗೌಡ ಪಾಟೀಲ್, ರೋಣ MLA 4 ಟೈಮ್ ಅವ್ರು MLA ಆಗಿದ್ದಾರೆ. ಬಟ್ ಅವ್ರ ಪ್ರಾಬ್ಲಮ್ ಏನು ಅಂತಂದ್ರೆ, ಗದಗನಿಂದ HK ಪಾಟೀಲ್ ಅವರಿಗೆ ಪ್ರತಿ ಬಾರಿಯೂ ಕೂಡ ಮಂತ್ರಿ ಮಾಡ್ತಾರೆ, ಅದು ಲಿಂಗಾಯತ ರೆಡ್ಡಿ ಕಮ್ಯುನಿಟಿ ಅಂತ. ಬಟ್ HK ಪಾಟೀಲ್ ಬಿಲಾಂಗ್ಸ್ ಟು ಒಕ್ಕಲಿಗ ರೆಡ್ಡಿ, GS ಪಾಟೀಲ್ ಬಿಲಾಂಗ್ಸ್ ಟು ಲಿಂಗಾಯತ ರೆಡ್ಡಿ. ಆ ಕನ್ಫ್ಯೂಷನ್ ಅಲ್ಲಿ ಪದೇ ಪದೇ GS ಪಾಟೀಲ್ ಅವರಿಗೆ ಅಲ್ಲಿ ಒಂದು ಸ್ವಲ್ಪ ಸೈಡ್ಲೈನ್ ಆಗುವಂತಹ ಕ್ರಮಗಳು ಆಗ್ತಾ ಇದ್ದಾವೆ. ಸೊ ಲಿಂಗಾಯತ ರೆಡ್ಡಿ ಕಮ್ಯುನಿಟಿಯಿಂದ ಒಬ್ರಿಗೆ ಕೊಡಬೇಕು ಅನ್ನುವಂಥ ವಿಚಾರ ಈಗಾಗಲೇ ಗದಗ ಭಾಗದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಅದರಲ್ಲಿ GS ಪಾಟೀಲ್ ರೋಣ ಶಾಸಕ ಯಾರಿದ್ದಾರೆ ಅವರು ಆ ಲಿಂಗಾಯತ ರೆಡ್ಡಿ ಕಮ್ಯುನಿಟಿಗೆ ಬರೋದ್ರಿಂದ ಆ್ಯಂಡ್ ಆ ಭಾಗದಲ್ಲಿ ರೋಣ ಭಾಗದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು, ಬೆಣ್ಣೆಹಳ್ಳ, ಅದು ಇದು ಪ್ರವಾಹ ಪೀಡಿತ ಪ್ರದೇಶ ಅದು. ಹೀಗಾಗಿ ಆ ಭಾಗದಲ್ಲಿ ಒಂದು ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕೂಗಿದೆ. ಬಟ್ HK ಪಾಟೀಲ್ ಅವರಿಗೆ ಆ ಕೋಟಾದಲ್ಲಿ ಪದೇ ಪದೇ ಅವರಿಗೆ ಮಂತ್ರಿ ಮಾಡ್ತಾ ಇರೋದ್ರಿಂದ ಆ್ಯಂಡ್ HK ಪಾಟೀಲ್ ಅಂತ ಅನುಭವಿ ರಾಜಕಾರಣಿ ಅಗತ್ಯ ಇರೋದ್ರಿಂದ ಅವರನ್ನ ರೆಡ್ಡಿ ಒಕ್ಕಲಿಗ ಅಂತ ಕನ್ಸಿಡರ್ ಮಾಡಿ ರೆಡ್ಡಿ ಲಿಂಗಾಯತ ಅಂತ GS ಪಾಟೀಲ್ ಅವರಿಗೆ ಮಾಡಬೇಕು ಅನ್ನುವಂಥ ಕೂಗಿದೆ. ಬಟ್ ನೋಡೋಣ ಹೈಕಮಾಂಡ್ ಏನು ಮಾಡುತ್ತೆ ಅಂತ.